ನಾವೇನು ಮೆಣಸಿನ್ಕಾಯಿ ಇಟ್ಕೊಂಡಿದ್ವೋ ಅದನ್ನು ಪುಡಿ ಮಾಡಿ ಇದಕ್ಕೆ ಹಾಕಿದ್ವಿ. ಇದನ್ನು ಆ್ಯಕ್ಚುಲಿ ಮಾಡಿ 1.5 ತಿಂಗಳು ನೀರು ಹಾಕ್ತೆ ವೆಟ್ ಸ್ಪೂನ್ ಯೂಸ್ ಮಾಡಿದೆ. ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು. ಒಳ್ಳೆ ಸಣ್ಣ ಮಾಡಿಕೊಂಡು ಚೆನ್ನಾಗಿ ಎಲ್ಲೂ ನೀರಿನ ಅಂಶ ಎಲ್ಲೂ ಇಲ್ಲ ಇದರಲ್ಲಿ. ಯಾಕಂದರೆ ಸ್ವಲ್ಪ ತೊಗೊಂಡ್ರೆ ಪುಡಿ ಆಗಲ್ವಲ್ಲ. ನಿಮ್ಮ ಶೈಲಿಯಲ್ಲಿ ನಮಗೆ ಅದನ್ನು ರೆಡಿ ಮಾಡೇ ಕೊಡ್ತಿದ್ದೀರಾ ನೋಡಿ. ಸುಧಾ ಮೇಡಮ್ ಅವರು ನಮಗೋಸ್ಕರ ಈ ರೀತಿ ನೋಡ್ರಿ, ಟೊಮೆಟೊ ತಕ್ಕೊಟ್ಟಿಗೆ ಬೆಣ್ಣೆ ಹಾಕ್ಕೊಂಡು ಸೌದಾಗ ಅದು ಮಜಾನೇ ಬೇರೆ, ನೆಕ್ಸ್ಟ್ ಲೆವೆಲ್ ಮಜಾ. ನಮಸ್ಕಾರ ವಿಶ್ವಪ್ರಭುಗಳಿಗೆ. ಸುಧಾ ಮಾಗಡಿ ಅವರು ಎಂತೆಂಥ ಪುಡಿಗಳು, ಪುಳಿಯೋಗರೆ ಗೊಜ್ಜು, ಪುಡಿ, ಬಿಸಿಬೇಳೆ ಬಾತ್ ತೋರಿಸಿದ್ರು. ಅವತ್ತು ನಾವು ಇವರು ತೊಕ್ಕು ನೋಡಿದ್ವಿ, ಯಾವುದಕ್ಕೂ ಟೇಸ್ಟ್ ಮಾಡಿಕೊಟ್ಟಿದ್ರು, ಅದ್ಭುತವಾಗಿತ್ತು ರೀ. ಯಾವತ್ತೂ ಒಂದಿನ ಫ್ರೀ ಇದ್ದಾಗ ಮಾಡಿಕೊಡಿ ಅಂತ ಹೇಳಿದ್ದಕ್ಕೆ ಇವತ್ತು ಆ ದಿನ ಬಂದಿದೆ. ಕಾಯ್ತಾ ಇದ್ದಾರೆ. ಟೊಮೆಟೊ ತೊಕ್ಕು ಬನ್ನಿ ಮಾತಾಡ್ಸೋಣ. ಅಮ್ಮ ನಮಸ್ಕಾರ. ನಮಸ್ಕಾರ. ನಿಮ್ಮ ತೊಕ್ಕು ರುಚಿ ನೋಡಿ ಅವತ್ತು ಚೆನ್ನಾಗಿತ್ತು. ಟೊಮೆಟೊ ತೊಕ್ಕು ಈಸಿಯಾಗಿ ಎಲ್ಲದಕ್ಕೂ ಹಾಕ್ಕೊಂಡು ತಿನ್ಬೋದು. ಹಾಂ, ಮನೇಲಿದ್ರೆ ಮಕ್ಕಳಿಗೆ ಇಷ್ಟ ಆಗತ್ತೆ. ಇನ್ಸ್ಟ್ ಆಫ್ ಕೆಚಪ್ ನಾವು ಇದನ್ನ ಯೂಸ್ ಮಾಡ್ಬೋದು. ಬ್ರೆಡ್ಗೆ ಹಾಕ್ಕೊಂಡು ತಿನ್ಬೋದು, ಚಪಾತಿ ಜೊತೆ, ಇಡ್ಲಿ ಜೊತೆ, ದೋಸೆ ಜೊತೆ, ಅನ್ನಕ್ಕೂ ಹಾಕ್ಕೊಂಡು ಕಲ್ಸ್ಕೊಂಡು ತಿನ್ಬೋದು. ಅರ್ಧ kg ಟೊಮೆಟೊ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ. 50 ಗ್ರಾಮ್ ಮೆಣಸಿನ್ಕಾಯಿ, ಅಂದರೆ ಒಂದು 25 ಮೆಣಸಿನ್ಕಾಯಿ, ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಬೇಕು ಅನ್ನೋರು ಗುಂಟೂರು ಹಾಕೋಬೋದು. 1 ಸ್ಪೂನ್ ಜೀರಿಗೆ, ಇದು ಮೆಂತ್ಯ ಎರಡನ್ನೂ ಪುಡಿ ಮಾಡಿ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಂತ್ಯ ಎರಡನ್ನೂ ಹುರಿದು ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಫ್ರೈ ಮಾಡಿ. 1-2 ಸ್ಪೂನ್ ಬೆಲ್ಲ, ಉಪ್ಪು, 1 ನಿಂಬೆಹಣ್ಣು, ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು. ಓಕೆ. ಇವಾಗ ಇದು ಮಾಡೋ ಪ್ರೊಸೀಜರ್ ತೋರಿಸ್ಕೊಡ್ತೀನಿ. ಈಗ ಸ್ವಲ್ಪ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಇದಕ್ಕೊಂಚೂರು ಅರಿಶಿನ ಕಾಯೋವರೆಗೂ ಇದನ್ನು ಕಟ್ ಮಾಡಿ, ಟೊಮೆಟೊನ ಕಟ್ ಮಾಡಿ ಇದಕ್ಕೆ ಹಾಕೋಣ. ಇವಾಗ ಹಾಕೋಣ. ಇದೊಂಚೂರು ಎಣ್ಣೆ ಕಾಯೋಷ್ಟರಲ್ಲಿ ನಾವು ಕಟ್ ಮಾಡ್ಕೊಂಡು ಹಾಕೋಣ. ಈಗ ಎಣ್ಣೆ ಕಾದಿದೆ, ಈ ಟೊಮೆಟೊನ ಇದಕ್ಕೆ ಹಾಕ್ಬಿಡೋಣ. ಇವಾಗ ಟೊಮೆಟೊ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ, ಆಮೇಲೆ 2-3 ಸ್ಪೂನ್ನಷ್ಟು ಬೆಲ್ಲ, ಹುಣಸೆ ಹಣ್ಣನ್ನು ಇದಕ್ಕೆ ಹಾಕಿ ಮುಚ್ಚಿ ಇಟ್ಬಿಡೋಣ. ಅದು ಸ್ವಲ್ಪ ಬೇಯಲಿ, ಮೆತ್ತಿಗೆ ಬೆಂದು ನೀರೆಲ್ಲ ಹಿಂಗಿ ಇದಾಗತ್ತೆ. 10 ನಿಮಿಷ ಮುಚ್ಚಿಟ್ಬಿಡೋಣ ಇದನ್ನು. ಇವಾಗ ನೋಡೋಣ ಆಗಿದೆಯಾ ಅಂತ. ಇದು ಇನ್ನೊಂದು ಚೂರು ಎಲ್ಲ ಹಿಂಗಬೇಕು ಫುಲ್ಲು. ಇವಾಗ ಇದು ಇನ್ನೇನು ಆಗ್ತಾ ಇದೆ, ಅಷ್ಟರಲ್ಲಿ ನಾವು ಮೆಣಸಿನ್ಕಾಯಿನ ಪುಡಿ ಮಾಡಿ ಇಟ್ಕೊಳ್ಳೋಣ. ಹಾಗೆ ಚಿಲ್ಲಿ ಪೌಡರ್ ಯೂಸ್ ಮಾಡ್ಬೋದು, ಯಾವುದಾದ್ರೂ ಬೇರೆ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ಬೋದು. ನಾವು ಮನೇಲೇ ಮಾಡಿಬಿಟ್ಟು ಇದು ಮಾಡ್ತೀವಿ ಅಷ್ಟೇ. Create an impact on your career with Impact Group of Institutions. Join now for engineering, polytechnic to post-graduation, BBA and MBA, architecture and PhD with IAS coaching. Shape your future with your friend, philosopher and guide, Dr. KP Matulla. Impact Group of Institutions. ಇವಾಗ ಇದು ಪುಡಿ ಮಾಡ್ಕೊಂಡು ಬಂದಿದ್ದೀನಿ, ಬ್ಯಾಡಿಗೆ ಪುಡಿ. ಇವಾಗ ಇದಕ್ಕೆ ಫೈನಲ್ ಆಗಿ ಹಾಕ್ಬಿಡೋಣ. ಆಲ್ಮೋಸ್ಟ್ ಮೆತ್ತಗಾಗಿದೆ, ನೀರೆಲ್ಲ ಇದಾಗಿದೆ. ಇದು 50 ಗ್ರಾಮ್ ಇದು ಮೆಣಸಿನ್ಕಾಯಿ ಪುಡಿ. ಇದು ನಾವೇನು ಮೆಣಸಿನ್ಕಾಯಿ ಇಟ್ಕೊಂಡಿದ್ವೋ ಅದನ್ನು ಪುಡಿ ಮಾಡಿ ಇದಕ್ಕೆ ಹಾಕಿದ್ವಿ ಅಷ್ಟೇ. ಇದನ್ನು ಆಫ್ ಮಾಡಿಬಿಡೋಣ. ಆಫ್ ಮಾಡಿ ಇದು ಸ್ವಲ್ಪ ಆರಬೇಕು. ಈ ತಟ್ಟೆಗೆ ಹಾಕಿ ಇಟ್ಕೊಂಡ್ಬಿಡೋಣ. ನೀರು ಸೋಕಬಾರ್ದು ಅಷ್ಟೇ.
ಸೊ ನೀರೇ ಯೂಸ್ ಮಾಡಲ್ಲ ಇದಕ್ಕೆ? ನೀರು ಯೂಸ್ ಮಾಡಿ, ನೀರು ಹಾಕಿದ್ರೆ ಕೆಟ್ಟೋಗ್ಬಿಡುತ್ತೆ. ಇದನ್ನ ಆ್ಯಕ್ಚುಲಿ ಮಾಡಿ 1 ತಿಂಗಳು 1.5 ತಿಂಗಳು ನೀರು ಹಾಕ್ತೆ ವೆಟ್ ಸ್ಪೂನ್ ಯೂಸ್ ಮಾಡಿದೆ ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು. ಇದು ಆರಬೇಕು ಈಗ. ಇದು ಸ್ವಲ್ಪ ಆರಿದ್ಮೇಲೆ ಇದನ್ನು ತಿರ್ಗಾ ಮಿಕ್ಸಿಗೆ ಹಾಕ್ಕೊಂಡು ಎಣ್ಣೆ ಹಾಕಿ ಫ್ರೈ ಮಾಡಬೇಕು. ಇದನ್ನು ಮಾಡ್ಬಿಡೋದು. ಇದು ಫ್ಯಾನ್ಗೆ ಆರಿಸ್ಕೋಬೋದು? ಫ್ಯಾನಲ್ಲಿ ಆರಿಸ್ಕೋಬೋದು. ಓಕೆ. ಈಗ ಇದು ಆರಿದೆ, ಇದನ್ನ ನಾವು ಇದನ್ನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಇದಕ್ಕೆ ಹಾಕ್ಕೊಂಡು ಇವಾಗ ಹಿಂಗೆ ರುಬ್ಬಿಟ್ಕೊಂಡಿದ್ದೀವಿ. ಹಿಂಗೆ ಇದನ್ನ ಎಣ್ಣೆ ಹಾಕಿ ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಇಡ್ಸುತ್ತೆ. ಎಣ್ಣೆ ಹಾಕಿ ಹೌದು ನೈಸಿಗೆ ರುಬ್ಕೋಬೇಕು. ನೈಸಾಗಿರ್ಬೇಕಾ? ಸುಮಾರು ಸ್ವಲ್ಪ ಎಣ್ಣೆ ಹಾಕಬೇಕು. ಒಂದು 100 ಗ್ರಾಮ್ ಅಷ್ಟು ಎಣ್ಣೆ ಹಾಕಬೇಕೀಗ ಇದಕ್ಕೆ. ಅದಕ್ಕೆ 1-2 ಕಾಳು ಸಾಸಿವೆ ಬಿಸಿ ಆಗಿದೆಯಾ ಇಲ್ವ ಅಂತ ಗೊತ್ತಾಗಕ್ಕೆ. ಚೂರು ಅರಿಶಿನ ಚಟಪಟ ಅಂತ ಇದೆ ಈಗ. ಇಂಗು ಸ್ವಲ್ಪ, ಇವಾಗ ಇದನ್ನ ಇದಕ್ಕೆ ಹಾಕ್ಬಿಡೋಣ. ಒಲೆ ಸಣ್ಣ ಮಾಡಿಕೊಂಡು ಇವಾಗ ಇದು ಚೆನ್ನಾಗಿ ಕಲಿಸ್ಬೇಕು. ಎಣ್ಣೆ ಎಲ್ಲ ಅದು ಹೊಂದ್ಕೋಬೇಕು ಇದಕ್ಕೆ ಚೆನ್ನಾಗಿ. ಎಲ್ಲೂ ನೀರಿನ ಅಂಶ ಎಲ್ಲೂ ಇಲ್ಲ ಇದರಲ್ಲಿ. ಟೊಮೆಟೊ ತೊಳೆದು ಒರೆಸಿ ಯಾವುದಕ್ಕೂ ನೀರು ಹಾಕೇ ಇಲ್ಲ ಇದಕ್ಕೆ. ಇವಾಗ ಇಲ್ಲಿ ಎಣ್ಣೆ ಎಲ್ಲ ಇದೆಯಲ್ಲ, ಇದೆಲ್ಲ ಈ ಟೊಮೆಟೊ ಜೊತೆ ಮಿಕ್ಸ್ ಆಗಿಬಿಡ್ಬೇಕು ಚೆನ್ನಾಗಿ. ಅಲ್ಲಿವರೆಗೆ ಮಾಡ್ತಾ ಇರಬೇಕು. ಸುಮಾರು ಒಂದು 15 ನಿಮಿಷ ಆಗುತ್ತೆ. ಆಗತ್ತೆ ಒಂದು 15 ನಿಮಿಷ. ಈಗ ನೋಡಿ ಇವಾಗ ಆಗ್ತಾ ಇದೆ. ಪಾತ್ರೆಯಿಂದ ಎಲ್ಲ ನೀಟಾಗಿ ಇದಾಗ್ತದೆ. ಎಣ್ಣೆ ಎಲ್ಲ ಹೊಂದ್ಕೊಂಡಿದೆ ನೋಡಿ, ಎಲ್ಲೂ ಇದು ಬರ್ತಿಲ್ಲ. ಈ ಸ್ಟೇಜಲ್ಲಿ ನಾವು ಪುಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು ಜೀರಿಗೆ ಮೆಂತ್ಯ ಪುಡಿ 1 ಸ್ಪೂನು ಹೌದು ಹಾಕ್ಬೇಕು ಇದಕ್ಕೆ. ಪುಡಿ ಮಾಡಿಕೊಂಡು, ಯಾಕೆಂದ್ರೆ ಅದು 1 ಸ್ಪೂನ್ಗಿನ ಕಮ್ಮಿ ಮಾಡಿದ್ರೆ ಪುಡಿ ಆಗೋದಿಲ್ಲ. ಇದು ನೋಡಿಕೊಂಡು ಇವಾಗ ಇದಿಷ್ಟು ಹಾಕಬೇಕು ಅಂತಿಲ್ಲ. ಇದರಲ್ಲಿ 1-1.5 ಸ್ಪೂನ್ ಹಾಕಿದ್ರೆ ಸಾಕು. ಹೌದಾ? ಯಾಕೆಂದ್ರೆ ಸ್ವಲ್ಪ ತೊಗೊಂಡ್ರೆ ಪುಡಿ ಆಗಲ್ವಲ್ಲ. ಇದರಲ್ಲಿ 1 ಸ್ಪೂನ್. ಆಗಿದೆ ನೋಡಿ. ಇಷ್ಟ ಹಾಕಿದ್ರಿ ಇವಾಗ? ಇದು ಆಯ್ತಾ? ಆಗೋಯ್ತು ಅಷ್ಟೇ. ಅಷ್ಟೇ ಇವಾಗ ಇಷ್ಟೇ. ಇದು ಟೊಮೆಟೊ ತೊಕ್ಕು ರೆಡಿ ಆಯ್ತು. ರೆಡಿ ಆಗೋಯ್ತು ನೋಡಿ. ಎಣ್ಣೆ ಎಲ್ಲ ಫುಲ್ ಹೀರ್ಕೊಂಡು ಪಾತ್ರೆ ಬಿಟ್ಕೊಂಡು ಬಂದು. ಇದು ನೀವು ಎಷ್ಟು 1/4 kg ಕೊಡ್ತೀರಾ ಪ್ಯಾಕೆಟು? ಹಾಂ 1/4 kg. ಇದನ್ನ ನಾವು ಅನ್ನದ ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ಬ್ರೆಡ್ಗೆ ಸ್ಯಾಂಡ್ವಿಚ್ ಮಾಡ್ಕೊಂಡು ತಿನ್ಬೋದು ಹಾಕಿ. ಕೆಚಪ್ ಥರ ಇವಾಗ ನೂಡಲ್ಸ್ ಮಾಡಬೇಕು ಅಂದರೆ ಇದನ್ನ ಕೆಚಪ್ ಥರ ಯೂಸ್ ಮಾಡ್ಬೋದು. ಹೊರಗಡೆ ಹಾಕಿತ್ತಂದ್ರೆ ಪ್ರಿಸರ್ವೇಟಿವ್ ಅದು ಇದು ಇರುತ್ತೆ ಅಂತಂದರೆ ಇದ್ರಲ್ಲಿ ನಾವೇ ಮಾಡಿಕೊಂಡು ಆರಾಮಾಗಿ ಕೆಚಪ್ ಥರ. ಸುಮಾರು ಜನ ಕೆಚಪ್ ಥರನೂ ಯೂಸ್ ಮಾಡ್ತಾರೆ. ನಮ್ಮನೇಲಿ ನಾವು ನೂಡಲ್ಸ್ ಮಾಡಬೇಕು ಅಂದ್ರೆ ಇದೇ ಹಾಕೋದು. ಟೊಮೆಟೊ ತೊಕ್ಕು ರೆಡಿ. ಟೊಮೆಟೊ ತೊಕ್ಕು ರೆಡಿ ಆಯಿತು. ಇದು ಸುಧಾ ಮಾಗಡಿ ಅಮ್ಮವ್ರದ್ದು ಎಲ್ಲರೂ ಇಷ್ಟಪಡುವ ಟೊಮೆಟೊ ತೊಕ್ಕು. ನೀವು ಆರ್ಡರ್ ಕೊಡಿ, ನಂಬರ್ ಡಿಸ್ಪ್ಲೇ ಆಗಿದೆ. ನಿಮ್ಮ ಶೈಲಿಯಲ್ಲಿ ನಮಗೆ ಅದನ್ನು ರೆಡಿ ಮಾಡೇ ಕೊಡ್ತಿದ್ದೀರಾ. ಆಹಾ ನೋಡಿ, ಸುಧಾ ಮೇಡಮ್ ಅವರು ನಮಗೋಸ್ಕರ ಈ ರೀತಿ ನೋಡ್ರಿ, ಎಲ್ಲಿ ಸಿಗುತ್ತೆ ರೀ? ಯಾವ ಬೇಕರಿಯಲ್ಲೂ ಸಿಗಲ್ಲ. ನಮಗೆ ಬ್ರೆಡ್ ಜಾಮ್ ಬದಲು ಬ್ರೆಡ್ ತೊಕ್ಕು ವಿತ್ ಬಟರ್. ವೀಕ್ಷಕರು, ಇದ್ರ ಬಗ್ಗೆ ಹೇಳಲೇಬೇಕು. ಇದು ಒಂದು ಜಾಮ್ ಕೊಟ್ಟಿದ್ದಾರೆ. ಇದು ಒಂದು ನಿಮ್ಮ ನಾರ್ಮಲ್ ಜಾಮ್ ಅಲ್ಲ, ಇದು ABC ಜಾಮ್ ಅಂತ. ಇದ್ರದ್ದು ರೆಸಿಪಿ ಬರಬೇಕು. ಇವಾಗ ಇದ್ರ ಒಟ್ಟಿಗೂ ಸ್ವಲ್ಪ ಟೇಸ್ಟ್ ಮಾಡೋಣ. ವೀಕ್ಷಕರೇ, ನಾನು ನಿಮಗೋಸ್ಕರ
ಸುಧಾ ಮೇಡಮ್ ಅವ್ರಿಗೆ ಕೇಳಿಕೊಂಡು ಇಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅದನ್ನು ತೋರಿಸ್ತಾ ಬರ್ತಾಯಿದ್ದೀನಿ. ಇದು ಮಾತ್ರ ಅದ್ಭುತವಾಗಿತ್ತು. ಯಾವುದು ಟೊಮೊಟೊ ತೊಕ್ಕು. ಇವತ್ತು ಇದನ್ನು ಸ್ವಲ್ಪ ಟೇಸ್ಟು ಮಾಡಿಬಿಡ್ತೀನಿ, ಅದು ಬ್ರೆಡ್ ಒಟ್ಟಿಗೆ. ಅನ್ನದೊಟ್ಟಿಗೆ ಅಂತೂ ಗೊತ್ತೇ ಇದೆ ನಮಗೆಲ್ಲ. ಇವಾಗ ಬ್ರೆಡ್ಡು ಬಟ್ರ್ ಕೂಡ ಇದೆ. ಈ ರುಚಿ ಗೊತ್ತಿದ್ದಿಲ್ಲ. ಬ್ರೆಡ್ಡನ್ನು ನಾವು ಹಾಲೊಟ್ಟಿಗೆ, ಟೀ, ಕಾಫಿ, ಜಾಮು ಎಲ್ಲ ಥರವಾಗಿ ಟೇಸ್ಟ್ ಮಾಡ್ಕೊತೀವಿ. ಅದನ್ನೊಂದು ಫ್ರೈ ಮಾಡಿಕೊಂಡು ಅದರದ್ದೇ ಒಂದು ಬೇರೆ ಥರದ ಒಂದು ಹಲ್ವಾ ಮಾಡ್ಕೊತೀವಿ. ಇವತ್ತು ತೊಕ್ಕು, ಟೊಮೊಟೊ ತೊಕ್ಕು ಒಟ್ಟಿಗೆ ಬೆಣ್ಣೆ ಹಾಕ್ಕೊಂಡು ಸೌದಾಗ ಅದು ಮಜಾನೇ ಬೇರೆ, ನೆಕ್ಸ್ಟ್ ಲೆವೆಲ್ ಮಜಾ. ಸೊ ಈ ತೊಕ್ಕಿನ ಆ ರುಚಿಯ ಪರಿಚಯ ಈ ರೀತಿಯಾಗಿ ಮಾಡಿಸ್ಬಿಟ್ರು. ನೀವು ಈ ತೊಕ್ಕು ಬೇಕು ಅಂದರೂ ಕೂಡ ಆರ್ಡರ್ ಮಾಡ್ಬೋದು, ಮನೇಲೂ ಮಾಡ್ಕೊಳ್ತಾರ, ತೋರಿಸಿದ್ದಾರೆ. ನಂಬರು ಡಿಸ್ಪ್ಲೇ ಆಗ್ತಾಯಿದೆ, ಮಾಡ್ಕೊಳ್ಳಿ. ಇಲ್ಲ ಪರ್ಚೇಸ್ ಮಾಡಿ, ಟೇಸ್ಟ್ ಮಾಡಿ ನಮಗೆ ಹೇಳಿ. ಸೊ ಇದನ್ನು ಅವ್ರದ್ದೇ ಆದ ABC ಅಂದರೆ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಜಾಮ್ ಅಂತೆ, ಅದರೊಟ್ಟಿಗೆ ಹಿಂಗಿರುತ್ತೆ. ಇದೇ ಬ್ರೆಡ್ ಮೇಲೆ ಸ್ವಲ್ಪ ಲೇಪನ ಮಾಡಿ ನೋಡ್ಬೋದಾ? ಇಲ್ಲಿ ನಿಮಗೆ ಇದು ನೋಡಿದ ತಕ್ಷಣ ಏನು ಅನ್ನಿಸ್ತದೆ ನೀವು ಕಾಮೆಂಟ್ ಹಾಕಿ ಫಸ್ಟು. ಬಟ್ ನನಗೆ ಇದು ನೋಡಿದ ತಕ್ಷಣ ಅನಿಸಿದ್ದು ಇದು ಒಂದು ಕ್ಯಾರೆಟ್ ಜಾಮ್ ಇರ್ಬೋದಾ ಅಂತ. ನನಗೆ ನೋಡಿದ ತಕ್ಷಣ ಕ್ಯಾರೆಟ್ ಅಂದ್ಕೊಂಡೆ, ಇದು ಕ್ಯಾರೆಟ್ ಅಲ್ಲ ಅಂತೆ, ಮಾವಿನಕಾಯಿ ಜಾಮ್. ಆಹಾ, ಮೂರು ಹೊಸ ರುಚಿ ಪರಿಚಯ ಅಂತೇಳಿ ಇವತ್ತು ತೊಕ್ಕು ಜೊತೆಗೆ ಬ್ರೆಡ್ಡು, ABC ಜಾಮ್, ಈಗ ಮಾವಿನಕಾಯಿಯ ಜಾಮ್ ಅಂತೆ. ಬಾ ತುರ್ದಿರೋದು ವಾ ಹಿಂಗೂ ಮಾಡ್ಬೋದಾ, ಹೀಗೂ ಉಂಟೆ ಅಂತಾರೆ ನನಗೆ. ಇದ್ರದ್ದು ರೆಸಿಪಿಗಳು ಮುಂದಿನ ಸಂಚಿಕೆ ಬರುತ್ತೆ. ಆಹಾ, ಈ ಥರ ತಿಂದ್ಬಿಟ್ರೆ ಸ್ನ್ಯಾಕ್ಸು, ಅದ್ಭುತ ಸ್ನ್ಯಾಕ್ಸು. ಪ್ಲಸ್ಸು ಆರೋಗ್ಯ ಬಗ್ಗೆ ಭಯ ಪಡೋದು ಬೇಕಾಗಿಲ್ಲ. ಬ್ರೆಡ್ ಒಂದಿದೆ. ಸೊ ಆ ಬ್ರೆಡ್ಡನ್ನು ನೀವು ಚಪಾತಿ ಮಾಡ್ಕೋಬೋದು, ಚಪಾತಿ ಒಟ್ಟಿಗೂ ತಿನ್ಬೋದು, ಅನ್ನದೊಟ್ಟಿಗೆ ತಿನ್ನಿ. ಬಟ್ ಇದಕ್ಕೆ ಬ್ರೆಡ್ಡೇ ಸೂಪರು ಈ ಜಾಮ್ಸ್ಗೆ. ಅದು ಅಂಗಡಿಯಿಂದ ಮಾಡೋದಕ್ಕಿಂತ ಇದು ಮಾಡ್ಕೊಳ್ಳಿ. ಇಲ್ಲ ಈ ಥರದ್ದು ನಮಗೆ ಒಂದು ಅಶ್ಯೂರೆನ್ಸ್, ಗ್ಯಾರಂಟಿ, ಆರೋಗ್ಯಯುತವಾದ ಒಂದು ಆಹಾರ ಅಂತ ಒಂದು ಅಶ್ಯೂರೆನ್ಸ್ ಇಲ್ಲಿ. ಸುಧಾ ಮಾಗಡಿ ಎಂಬ ನಂಬರ್ ಡಿಸ್ಪ್ಲೇ ಆಗಿದೆ, ಕಾಲ್ ಮಾಡ್ಕೊಳ್ಳಿ, ತರಿಸ್ಕೊಳ್ಳಿ. ಜಾಮ್ ಸಿಗುತ್ತೆ, ತೊಕ್ಕು ಸಿಗುತ್ತೆ. ಮುಂದಿನ ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.